ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರ ಈ ಕಾಲಘಟ್ಟದಲ್ಲಿ ಇಡೀ ಜಗತ್ತು ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಎಂದರೆ ಅದು ಜನಸಂಖ್ಯಾ ಸ್ಫೋಟ. ಅದರಲ್ಲೂ ಭಾರತ ಇದರಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ಜರ್ಜರಿತಗೊಂಡಿದೆ ಅಂದರೆ ತಪ್ಪಾಗಲಾರದು. 2025ರ ಹೊತ್ತಿಗೆ ಜಗತ್ತಿನ ಜನಸಂಖ್ಯೆ ಎಣಿಕೆಗೂ ಸಿಗದಷ್ಟು ವೇಗವಾಗಿ ಬೆಳೆಯುತ್ತಿದ್ದು ಭಾರತದಂತಹ ದೇಶಗಳಿಗೆ ದೊಡ್ಡ ಸವಾಲಾಗಿ ಕಾಡ್ತಿದೆ. ಪ್ರತಿಯೊಬ್ಬರಿಗೂ ಶುದ್ಧ ನೀರು, ಗಾಳಿ, ವಸತಿ ಮತ್ತು ಉದ್ಯೋಗವನ್ನು ಒದಗಿಸುವುದು ಇಂದಿನ ಸರ್ಕಾರಗಳಿಗೆ ಹಿಮಾಲಯದಷ್ಟೇ ದೊಡ್ಡ ಸವಾಲಾಗಿ ಕುಳಿತಿದೆ. ಜನಸಂಖ್ಯಾ ಸ್ಫೋಟ ಎಂಬ ಈ ಸ್ಲೋ ಬಾಂಬ್ ಸಿಡಿಯದಂತೆ ತಡೆಯಲು ಭಾರತ ಸೇರಿದಂತೆ ಜಗತ್ತಿನ ಅನೇಕ ದೇಶಗಳು ಇಂದು ಹರಸಾಹಸ ಪಡ್ತಿದೆ. ಸಂಪನ್ಮೂಲಗಳ ಕೊರತೆ, ನಿರುದ್ಯೋಗ ಮತ್ತು ಪರಿಸರ ಮಾಲಿನ್ಯಕ್ಕೆ ಜನಸಂಖ್ಯೆಯ ಅತಿಯಾದ ಬೆಳವಣಿಗೆಯೇ ಮೂಲ ಕಾರಣವಾಗಿ ಇವತ್ತು ಕಾಡ್ತಿದೆ. ಈ ಜನಸಂಖ್ಯೆಯಿಂದ ಇತ್ತೀಚೆಗೆ ಕಾಡು ಕೂಡ ನಾಶವಾಗಿ ಕಾಡಿನ ಪ್ರಾಣಿಗಳು ಜನವಸತಿ ಪ್ರದೇಶಗಳಿಗೆ ದಾಂಗುಡಿ ಇಡ್ತಿವೆ. ಇದರಿಂದ ಪ್ರಾಣಿ ಮತ್ತು ಮಾನವನ ಸಂಘರ್ಷ ಹೆಚ್ಚಾಗ್ತಿದೆ. ಸರ್ಕಾರಗಳು ಕುಟುಂಬ ಯೋಜನೆ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಆಧುನಿಕ ಗರ್ಭ ನಿರೋಧಕಗಳ ಅಡ್ಡ ಪರಿಣಾಮಗಳ ಭಯವೋ ಅಥವಾ ಇನ್ಯಾವ ಕಾರಣವೋ ಗೊತ್ತಿಲ್ಲ. ಇಂದಿಗೂ ಅದು ಪೂರ್ಣ ಪ್ರಮಾಣದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗ್ತಿಲ್ಲ. ಆದರೆ ಈ ಸಮಸ್ಯೆಗೆ ಪರಿಹಾರವನ್ನು ನಮ್ಮ ಭಾರತೀಯ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆಯೇ ಕಂಡುಕೊಂಡಿದ್ರು ಎಂದರೆ ನೀವು ನಂಬಲೇಬೇಕು. ಅದೆಲ್ಲವನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಾವು ಜನನ ನಿಯಂತ್ರಣ ಎಂಬುದು ಪಾಶ್ಚಿಮಾತ್ಯ ದೇಶಗಳಿಂದ ಬಂದ ಆಧುನಿಕ ಚಿಂತನೆ ಎಂದೇ ಭಾವಿಸ್ತೇವೆ. ಆದರೆ ಆಯುರ್ವೇದದ ಪಿತಾಮಹರೆನಿಸಿಕೊಂಡ ಚರಕ, ಸುಶ್ರುತ ಮತ್ತು 16ನೇ ಶತಮಾನದ ಆಚಾರ್ಯ ಭಾವಮಿಶ್ರರು ತಮ್ಮ ಗ್ರಂಥಗಳಲ್ಲಿ ಗರ್ಭ ನಿರೋಧಕ ದ್ರವ್ಯಗಳ ಬಗ್ಗೆ ವಿಸ್ತಾರವಾಗಿ ಚರ್ಚಿಸಿದ್ದಾರೆ. ಅಂದು ಜನಸಂಖ್ಯೆ ಕಡಿಮೆ ಇತ್ತಲ್ವಾ, ಜನಸಂಖ್ಯೆ ಯಾಕೆ ನಿಯಂತ್ರಿಸಲು ಅವರು ಮುಂದಾದರು ಅಂತ ನಿಮಗೆ ಅನಿಸಬಹುದು. ಆದರೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ಹಾಗೂ ಸಂಸಾರ ನಿರ್ವಹಣೆಗಾಗಿ ಜನನ ನಿಯಂತ್ರಣಕ್ಕೆ ನಮ್ಮ ಪೂರ್ವಜರು ಹೆಚ್ಚಿನ ಆದ್ಯತೆ ಕೊಡ್ತಿದ್ರು. ಇದನ್ನು ಪ್ರಾಚೀನ ಕಾಲದಲ್ಲಿ ಸಂತಾನೋತ್ಪತ್ತಿ ಕಾರ್ಯವನ್ನು ದೈವಿಕ ಕಾರ್ಯವೆಂದು ಪರಿಗಣಿಸಲಾಗ್ತಿತ್ತು. ಹೀಗಾಗಿ ಗರ್ಭಪಾತ ಅನ್ನೋದು ಮಹಾಪಾಪದ ಕೆಲಸವಾಗಿತ್ತು. ಋತುಮತಿಯಾಗ್ತಿದ್ದಂತೆ ಹೆಣ್ಣು ಮಗಳು ಮದುವೆಯಾಗಬೇಕು, ಆಕೆಯ ಗರ್ಭ ಕಟ್ಟಬೇಕು, ಇಲ್ಲದಿದ್ದರೆ ನಮಗೆ ಪಾಪ ಬರುತ್ತೆ ಅಂತ ಹಿಂದಿನ ಹಿರಿಯರು ನಂಬಿದರು. ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಮತ್ತು ತಾಯಿಯ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಜನನವನ್ನು ಮುಂದೂಡಲು ಅಥವಾ ತಡೆಯಲು ವೈಜ್ಞಾನಿಕ ಹಾದಿಗಳನ್ನು ಕೂಡ ಅವರು ಹಾಕಿಕೊಂಡಿದ್ರು. ಸಾವಿರಾರು ವರ್ಷಗಳ ಹಿಂದೆ ಯಾವುದೋ ಮೈಕ್ರೋಸ್ಕೋಪ್ಗಳಿಲ್ಲದ, ಆಧುನಿಕ ಲ್ಯಾಬೊರೇಟರಿಗಳಿಲ್ಲದ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಮತ್ತು ಆಯುರ್ವೇದದ ಪಂಡಿತರು ಜನನ ನಿಯಂತ್ರಣದ ಬಗ್ಗೆ ಎಷ್ಟು ಆಳವಾಗಿ ಯೋಚಿಸಿದ್ರು ಅನ್ನೋದು ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡುತ್ತೆ. ಅವರು ಜನಸಂಖ್ಯೆಯನ್ನ ಕೇವಲ ಒಂದು ಸಂಖ್ಯೆಯಾಗಿ ನೋಡದೆ ಅದನ್ನು ಸಮಾಜದ ಸ್ವಾಸ್ಥ್ಯ ಮತ್ತು ಸ್ತ್ರೀಯರ ಆರೋಗ್ಯದ ದೃಷ್ಟಿಯಿಂದ ಕಂಡಿದ್ರು. ಹಾಗಿದ್ರೆ ಭಾರತೀಯ ವೈದ್ಯಕೀಯ ಪದ್ಧತಿ ಎಂಥದ್ದಿತ್ತು? ಹಿಂದೆ ಗರ್ಭ ಕಟ್ಟದಂತೆ ಏನೆಲ್ಲ ಔಷಧಿಗಳನ್ನು ಕಂಡುಕೊಂಡಿದ್ರು? ಹೇಗಿತ್ತು ನಮ್ಮ ಆಯುರ್ವೇದ ಸಂಸ್ಕೃತಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊಟ್ಟ ಮೊದಲನೆಯದಾಗಿ ಹೇಳೋದಾದರೆ ಬೇವಿನ ಎಣ್ಣೆ ಮೂಲಕ ಗರ್ಭ ಕಟ್ಟುವುದನ್ನು ನಿಲ್ಲಿಸಲಾಗ್ತಿತ್ತು. ಸ್ನೇಹಿತರೆ, ಬೇವಿನ ಮರವನ್ನು ಭಾರತದಲ್ಲಿ ಗ್ರಾಮ ವೈದ್ಯ ಎಂದು ಕರೆಯಲಾಗುತ್ತೆ. ನಮ್ಮ ಪೂರ್ವಜರು ಬೇವಿನ ಬೀಜ ಮತ್ತು ಎಣ್ಣೆಯನ್ನು ವೀರ್ಯಾಣುಗಳ ಸಂಹಾರಿ ಎಂಬ ಸತ್ಯವನ್ನು ಅರಿತಿದ್ರು. ಲೈಂಗಿಕ ಸಂಪರ್ಕಕ್ಕೆ ಮೊದಲು ಬೇವಿನ ಎಣ್ಣೆಯನ್ನು ಬಳಸುವ ವಿಧಾನವು ಅತ್ಯಂತ ಪರಿಣಾಮಕಾರಿ ಮತ್ತು ನೈಸರ್ಗಿಕವಾಗಿತ್ತು. ಲೈಂಗಿಕ ಸಂಪರ್ಕಕ್ಕೆ ಸುಮಾರು 15ರಿಂದ 20 ನಿಮಿಷಗಳ ಮೊದಲು ಬೇವಿನ ಎಣ್ಣೆಯಲ್ಲಿ ಅದ್ದಿದ ಹತ್ತಿಯ ಉಂಡೆಯನ್ನು ಯೋನಿಯ ಒಳ ಭಾಗದಲ್ಲಿ ಇರಿಸಲಾಗ್ತಿತ್ತು. ಕೆಲವು ಸಂದರ್ಭದಲ್ಲಿ ಬೇವಿನ ಎಣ್ಣೆಯನ್ನು ನೇರವಾಗಿ ಲೇಪಿಸಲಾಗ್ತಿತ್ತು. ಇದು ಯೋನಿಯ ಒಳಗೆ ವೀರ್ಯಾಣುಗಳು ಪ್ರವೇಶಿಸಿದ ಕೂಡಲೇ ಅವುಗಳ ಚಲನೆಯನ್ನು ಸ್ಥಗಿತಗೊಳಿಸುತ್ತೆ. ಇದರಿಂದ ವೀರ್ಯಾಣುಗಳು ಗರ್ಭಾಶಯವನ್ನು ತಲುಪಲು ಸಾಧ್ಯವಾಗ್ತಿರಲಿಲ್ಲ. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಸೇರಿದಂತೆ ಹಲವು ಸಂಸ್ಥೆಗಳು ಬೇವಿನ ಎಣ್ಣೆಯ ಈ ಗುಣದ ಬಗ್ಗೆ ಸಂಶೋಧನೆ ನಡೆಸಿವೆ ಮತ್ತು ಬೇವಿನ ಎಣ್ಣೆ ಕೇವಲ 30 ಸೆಕೆಂಡ್ಗಳಲ್ಲಿ ವೀರ್ಯಾಣುಗಳನ್ನು ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಇತರೆ ಕೆಲವು ಅಧ್ಯಯನಗಳು ಕೂಡ ಈ ಬಗ್ಗೆ ದೃಢಪಡಿಸಿವೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ.
ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇನ್ನು ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಗೈರಿಕ ಮತ್ತು ತಾಳಿಸ ಪತ್ರಗಳು ಅಂದಿನ ಕಾಲದ ಜನಪ್ರಿಯ ಗರ್ಭ ನಿರೋಧಕ ದ್ರವ್ಯಗಳಾಗಿದ್ದವು. ಗೈರಿಕ ಇದನ್ನ ಕನ್ನಡದಲ್ಲಿ ಸಾಮಾನ್ಯವಾಗಿ ಕೆಮ್ಮಣ್ಣು ಅಥವಾ ಜೇಡಿಮಣ್ಣು ಅಂತಾರೆ. ಆಯುರ್ವೇದ ಅಂಗಡಿಗಳಲ್ಲಿ ಇದನ್ನ ಶುದ್ಧೀಕರಿಸಿದ ಕಾವಿ ಮಣ್ಣು ಅಂತಲೂ ಕರೀತಾರೆ. ಇನ್ನು ತಾಳಿಸ ಪತ್ರ ಇದನ್ನ ಕನ್ನಡದಲ್ಲಿ ತಾಳಿಸ ಪತ್ರಿ ಅಂತಲೂ ಕರೆಯಲಾಗತ್ತೆ. ಇದರ ವೈಜ್ಞಾನಿಕ ಹೆಸರು ಅಬಿಸ್ ವೆಬಿಯಾನ. ಇದು ಹಿಮಾಲಯದ ಭಾಗಗಳಲ್ಲಿ ಬೆಳೆಯುವ ಒಂದು ವಿಧದ ಪೈನ್ ಮರದ ಎಲೆ ಅಂತ ಹೇಳ್ತಾರೆ. ಪ್ರಾಚೀನ ಗ್ರಂಥಗಳಾದ ಯೋಗ ರತ್ನಾಕರ ಮತ್ತು ಭಾವಪ್ರಕಾಶದಲ್ಲಿ ಈ ಮಿಶ್ರಣದ ಬಳಕೆಯನ್ನ ಉಲ್ಲೇಖಿಸಲಾಗಿದೆ. ಮೊದಲು ಗೈರಿಕವನ್ನ ತುಪ್ಪದಲ್ಲಿ ಅಥವಾ ನೀರಿನಲ್ಲಿ ಹಾಕಿ ಶುದ್ಧೀಕರಿಸಲಾಗ್ತಿತ್ತು. ನಂತರ ಒಣಗಿದ ತಾಳಿಸ ಪತ್ರದ ಎಲೆಗಳನ್ನು ಪುಡಿ ಮಾಡಿ ಚೂರ್ಣ ತಯಾರಿಸಲಾಗ್ತಿತ್ತು. ಆಗ ಈ ಎರಡನ್ನೂ ಸಮ ಪ್ರಮಾಣದಲ್ಲಿ ಬೆರೆಸಲಾಗ್ತಿತ್ತು. ಈ ಮಿಶ್ರಣವನ್ನ ಮುಖ್ಯವಾಗಿ ಋತುಚಕ್ರದ ಸಮಯದಲ್ಲಿ ಬಳಸಲಾಗ್ತಿತ್ತು. ಮಹಿಳೆಯರು ತಮ್ಮ ಮುಟ್ಟಿನ 4ನೇ ದಿನದಿಂದ ಆರಂಭಿಸಿ ಸತತವಾಗಿ 3 ರಿಂದ 7 ದಿನಗಳವರೆಗೆ ಇದನ್ನು ಸೇವಿಸ್ತಿದ್ರು. ಆಯುರ್ವೇದದ ಪ್ರಕಾರ ಈ ಮಿಶ್ರಣ ಗರ್ಭಾಶಯದ ಒಳಪದರದಲ್ಲಿ ಅಂದರೆ ಎಂಡೋಮೀಟ್ರಿಯಂನಲ್ಲಿ ತಾತ್ಕಾಲಿಕ ಬದಲಾವಣೆ ತರುತ್ತೆ. ಅಂಡೋತ್ಪತ್ತಿಯ ಓವಲೇಷನ್ ಮೇಲೆ ಪ್ರಭಾವ ಬೀರುವ ಮೂಲಕ ಗರ್ಭಧಾರಣೆಯನ್ನು ತಡೆಯುತ್ತೆ ಅಂತ ಹೇಳಲಾಗಿದೆ. ಇನ್ನು ಪ್ರಾಚೀನ ಭಾರತದಲ್ಲಿ ಅತ್ಯಂತ ಕುತೂಹಲಕಾರಿ ಮತ್ತು ವಿಶಿಷ್ಟವೆನ್ನಬಹುದಾದ ಇನ್ನೊಂದು ಜನಪ್ರಿಯ ಗರ್ಭ ನಿಯಂತ್ರಣ ತಂತ್ರವೆಂದರೆ ಪಲಾಶ ಅಥವಾ ಮುತ್ತುಗದ ಮರದ ಬೀಜಗಳ ಬಳಕೆ. ಕನ್ನಡದಲ್ಲಿ ಇದನ್ನ ಮುತ್ತುಗದ ಮರ ಅಥವಾ ಬ್ರಹ್ಮವೃಕ್ಷ ಎಂದು ಕರೆಯಲಾಗುತ್ತೆ. ಇದನ್ನ ಇಂಗ್ಲಿಷ್ನಲ್ಲಿ ಫ್ಲೇಮ್ ಆಫ್ ದ ಫಾರೆಸ್ಟ್ ಎಂದು ಕರೀತಾರೆ. ಇದರ ಬೀಜಗಳನ್ನು ಗರ್ಭ ನಿರೋಧಕವಾಗಿ ಬಳಸಲಾಗ್ತಿತ್ತು. ಪ್ರಾಚೀನ ಆಯುರ್ವೇದ ಗ್ರಂಥಗಳಾದ ಸುಶ್ರುತ ಸಂಹಿತೆ ಮತ್ತು ಯೋಗ ರತ್ನಾಕರದಲ್ಲಿ ಮುತ್ತುಗದ ಮರದ ಬೀಜಗಳ ಬಳಕೆಯನ್ನ ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ಗರ್ಭ ನಿರೋಧಕವಾಗಿ ವಿವರಿಸಲಾಗಿದೆ. ಇದರ ಬಳಕೆಯ ಕ್ರಮ ಕೂಡ ಬಹಳ ವಿಶಿಷ್ಟವಾಗಿತ್ತು. ಮುತ್ತುಗದ ಒಣಗಿದ ಬೀಜಗಳನ್ನು ತೆಗೆದುಕೊಂಡು ಅದನ್ನು ನುಣ್ಣಗೆ ಪುಡಿ ಮಾಡಲಾಗ್ತಿತ್ತು. ಈ ಪುಡಿಯನ್ನ ಸಮ ಪ್ರಮಾಣದ ಜೇನುತುಪ್ಪ ಅಥವಾ ತುಪ್ಪದೊಂದಿಗೆ ಬೆರೆಸಿ ಸಣ್ಣ ಮಾತ್ರೆಗಳಂತೆ ಅಥವಾ ಲೇಹ್ಯದಂತೆ ಸಿದ್ಧಪಡಿಸಿಕೊಳ್ಳಲಾಗ್ತಿತ್ತು. ಇದನ್ನ ಮಹಿಳೆಯರು ತಮ್ಮ ಋತುಚಕ್ರದ 3 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಿದ್ರು. ಕೆಲವು ಪದ್ಧತಿಗಳ ಪ್ರಕಾರ ಈ ಬೀಜಗಳ ಪುಡಿಯನ್ನ ಕೇವಲ ಹಾಲಿನೊಂದಿಗೆ ಸೇವಿಸುವ ಕ್ರಮವೂ ಇತ್ತು. ಹೀಗೆ ಮಾಡೋದ್ರಿಂದ ಮುಂದಿನ ಕೆಲವು ತಿಂಗಳುಗಳವರೆಗೆ ಗರ್ಭಧಾರಣೆಯನ್ನ ತಡೆಯಬಹುದು ಎಂಬ ನಂಬಿಕೆ ಅಂದಿನ ಕಾಲದಲ್ಲಿತ್ತು. ಆಧುನಿಕ ಸಂಶೋಧನೆಗಳ ಪ್ರಕಾರ ಮುತ್ತುಗದ ಬೀಜಗಳಲ್ಲಿ ಪಲಾಸಿನಿ ಎಂಬ ಅಂಶವಿರುತ್ತೆ. ಇದು ಅಂಡೋತ್ಪತ್ತಿಯನ್ನು ತಡೆಯುವ ಅಥವಾ ಗರ್ಭಾಶಯದಲ್ಲಿ ಭ್ರೂಣವು ನೆಲೆಸದಂತೆ ತಡೆಯುವ ಆಂಟಿ ಇಂಪ್ಲಾಂಟೇಷನ್ ಗುಣವನ್ನು ಹೊಂದಿದೆ. ಇದು ಮಹಿಳೆಯರ ಹಾರ್ಮೋನ್ ಮಟ್ಟದಲ್ಲಿ ತಾತ್ಕಾಲಿಕ ಬದಲಾವಣೆ ತರುವ ಮೂಲಕ ಗರ್ಭಧಾರಣೆಯನ್ನು ನೈಸರ್ಗಿಕವಾಗಿ ನಿಯಂತ್ರಿಸುತ್ತಿತ್ತು. ಇಂದಿಗೂ ಭಾರತದ ಅನೇಕ ಬುಡಕಟ್ಟು ಜನಾಂಗದವರು ಅಂದರೆ ಒಡಿಶಾ ಮತ್ತು ಜಾರ್ಖಂಡ್ನ ಕೆಲವು ಭಾಗಗಳಲ್ಲಿ ಮುತ್ತುಗದ ಬೀಜಗಳನ್ನು ಗರ್ಭ ನಿರೋಧಕವಾಗಿ ಬಳಸುತ್ತಿದ್ದಾರೆ. ಮತ್ತೊಂದು ಕಡೆ ವಿಜ್ಞಾನಿಗಳು ಕೂಡ ಈ ಬೀಜಗಳ ಮೇಲಿರುವ ಔಷಧೀಯ ಗುಣಗಳ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸುತ್ತಲೂ ಇದ್ದಾರೆ. ಸ್ನೇಹಿತರೆ, ಇವು ನೈಸರ್ಗಿಕ ಮೂಲದ ಪದಾರ್ಥಗಳಾದ್ದರಿಂದ ಅಂದಿನ ಕಾಲದ ರಾಸಾಯನಿಕ ಯುಕ್ತ ಇತರ ತೀವ್ರ ಪ್ರಯೋಗಗಳಿಗಿಂತ ಇವು ಸಂರಕ್ಷಿತವೆಂದು ಪರಿಗಣಿಸಲ್ಪಟ್ಟಿದ್ವು. ಹಾಗಂತ ಇವುಗಳನ್ನು ಬಳಸಿ ಅಂತ ನಾನು ನಿಮಗೆ ಹೇಳ್ತಿಲ್ಲ. ಇದು ನಾನು ನಿಮಗೆ ಹೇಳ್ತಿರೋದು ಐತಿಹಾಸಿಕ ಮಾಹಿತಿಗಾಗಿ ಮಾತ್ರ. ಪ್ರಾಚೀನ ಪದ್ಧತಿಗಳು ನಮಗೆ ಅಂದಿನ ವಿಜ್ಞಾನದ ಅರಿವನ್ನು ನೀಡ್ತವೆ ನಿಜ, ಆದರೆ ಅವುಗಳನ್ನು ವೈದ್ಯಕೀಯ ಸಲಹೆ ಇಲ್ಲದೆ ಪ್ರಯೋಗಿಸುವುದು ಸೂಕ್ತವಲ್ಲ ಅನ್ನೋದು ನಿಮ್ಮ ಗಮನಕ್ಕಿರಲಿ. ಗರ್ಭ ನಿರೋಧಕವಾಗಿ ಇವುಗಳ ನಿಖರ ಪ್ರಮಾಣ ಮತ್ತು ಸುರಕ್ಷತೆಯ ಬಗ್ಗೆ ನೀವು ವೈದ್ಯರ ಸಲಹೆ ಪಡೆದುಕೊಳ್ಳೋದು ಅತ್ಯಗತ್ಯ ಅಂತ ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.